ಹೊಡೆದಿದ್ದಂತ ಪಾಕಿಸ್ತಾನದ ಮೀಡಿಯಾಗಳು, ಮಾಧ್ಯಮ ಪಾಕಿಸ್ತಾನದ ಮೀಡಿಯಾ, ಭಾರತದ ವಿರುದ್ಧ ಕಾಮಿಡಿ ಮಾಡ್ತಿದ್ದಂತ ಪಾಕ್ ಮಾಧ್ಯಮಗಳೀಗ ಅವರೇ ಜೋಕರ್ ಆಗ್ಬಿಟ್ಟಿದ್ದಾರೆ. ಬೆಳಗಾಗ್ತಿದ್ದಂತೆ ತಾವೇ ಕಾಮಿಡಿ ಆಗಿಬಿಟ್ಟಿದೆ ಪಾಕಿಸ್ತಾನದ ಮಾಧ್ಯಮಗಳು. ಪಾಕಿಸ್ತಾನದ ಮಾಧ್ಯಮಗಳು ಇದೀಗ ಡಲ್ 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 ಫುಲ್ ಡಲ್ ಹೊಡಿತಿದ್ದಾರೆ. ತಮ್ಮ ದೇಶವನ್ನ ಸಮರ್ಥಿಸಿಕೊಳ್ತಿದ್ದಂತ ಪಾಕಿಸ್ತಾನದ ಮಾಧ್ಯಮಗಳೀಗ ಗಪ್ಚೋ. ಭಾರತದ ಪ್ರತಿದಾಳಿ ಮಾಡಿಲ್ಲ ಅನ್ನೋದಾಗಿ ಹೇಳ್ತಾ ಇತ್ತು. ಭಾರತ ಪ್ರತಿದಾಳಿ ಮಾಡಿಲ್ಲ, ಭಾರತ ಮಾಧ್ಯಮಗಳನ್ನ ಖಂಡಿಸ್ತಾ ಇತ್ತು ಪಾಕಿಸ್ತಾನದ ಮೀಡಿಯಾ. ಬೆಳಗಾಗ್ತಿದ್ದಂತೆ ತಮ್ಮ ಧ್ವನಿಯನ್ನೇ ಬದಲಿಸ್ಬಿಟ್ಟಿದೆ ಪಾಕಿಸ್ತಾನದ ಮೀಡಿಯಾಗಳು. ಉಲ್ಟಾ ಹೊಡೆದಿದೆ. ಭಾರತ ದಾಳಿ ಮಾಡಿದೆ ಅನ್ನೋದಾಗಿ ಒಪ್ಪಿಕೊಂಡಿದೆ. ಹೌದು, ಭಾರತ ನುಗ್ಗು ಹೊಡೆದಿದೆ ಅಂತ. ದಯವಿಟ್ಟು ನಮ್ಮ ನೆರವಿಗೆ ಬನ್ನಿ ಅನ್ನೋದಾಗಿ ಅಮೆರಿಕಕ್ಕೆ ಬೇಡ್ಕೊಂತಿದೆ. ಜೋಕರ್ಗಳಾಗ್ಬಿಟ್ಟಿದ್ದಾರೆ ಪಾಕಿಸ್ತಾನದ ಮಾಧ್ಯಮಗಳು. ಮೊದಲಿಗೆ ಅಯ್ಯೋ ಹಂಗಾಯ್ತು, ನಾವು ಭಾರತಕ್ಕೆ ಹೊಡೆದ್ವಿ, ನಾವು ನುಗ್ಗಿದ್ವಿ, ಭಾರತವನ್ನ ಹಂಗ್ ಮಾಡಿದ್ವಿ, ಹಿಂಗ್ ಮಾಡಿದ್ವಿ ಅನ್ನೋದಾಗಿ ಪಾಕಿಸ್ತಾನದ ಮಾಧ್ಯಮಗಳು ಪುಂಖಾನುಪುಂಖ ಪುಂಕ್ತಾ ಇತ್ತು. ಬಟ್ ರಾತ್ರಿ ಕಳೆದು ಬೆಳಗಾಗ್ತಿದ್ದಂತೆ ಉಲ್ಟಾ ಹೊಡೆದಿವೆ. ದಯವಿಟ್ಟು ಉಳಿಸ್ಬಿಡಿ, ನಮ್ಮ ನೆರವಿಗೆ ಬನ್ನಿ ಅನ್ನೋದಾಗಿ ಪಾಕಿಸ್ತಾನದ ಮೀಡಿಯಾಗಳು ಅಮೆರಿಕಕ್ಕೆ ಮನವಿ ಮಾಡ್ತಾ ಇದೆ. ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, ಪಾಕಿಸ್ತಾನದ ಬಳಿ ಅದಿದೆ ಇದಿದೆ ಅಂತ ದೊಡ್ಡದಾಗಿ ಹೊಗಳೆ ಭಾಷಣಗಳನ್ನ ಮಾಡ್ತಿದ್ರು ಅಲ್ಲಿನ ಮೀಡಿಯಾಗಳು. ಬರೀ ಸುಳ್ಳು ಸುದ್ದಿಯನ್ನ ತುಂಬಿಸ್ತಾ ಇದ್ರು. ಆದ್ರೆ ಬೆಳಗಾಗುವಷ್ಟರಲ್ಲಿ ಮಾತೆ ವರಸೆ ಬದಲಾಗಿದೆ. ಹಿಂಗಾಗತ್ತಕ್ಕೆ ಏನ್ ಕಾರಣ? ಹುಡುಕಿ 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 ನಮ್ಮ ಭಾರತ ಹೊಡೆದಿದೆ. ತತ್ತರಿಸಿ ಹೋಗಿರುವಂತ ಪಾಕಿಸ್ತಾನದ ಇಡೀ ಅಲ್ಲಿನ ದೇಶ, ಜೊತೆಯಲ್ಲಿ ಅಲ್ಲಿನ ಮಾಧ್ಯಮವೂ ಕೂಡ ಜೋಕರ್ ಆಗ್ಬಿಟ್ಟಿದ್ದಾರೆ. ವ್ಯಂಗ್ಯ ಆಡ್ತಾ ಇದ್ರು. ಭಾರತ ಏನು ಮಾಡಿಲ್ಲ, ಯಾವುದೋ ಅಲ್ಲಿ ಇಲ್ಲಿ ಬಿದ್ದಿರೋದನ್ನ ತೋರಿಸಿ ನೋಡಿ, ನಮ್ಮ ಹೆಣ್ಣು ಮಕ್ಕಳ ಮೇಲೆ, ನಮ್ಮ ನಾಗರಿಕರ ಮೇಲೆ ದಾಳಿ ಮಾಡಿದೆ, ಧರ್ಮಾಧಾರಿತವಾಗಿ ಯುದ್ಧ ಮಾಡಿದೆ, ಅವ್ರ ಜೆಟ್ಗಳನ್ನೇ, ಭಾರತದ ಯುದ್ಧ ವಿಮಾನಗಳನ್ನೇ ನಾವು ಹೊಡೆದಿದ್ದೀವಿ, ನೋಡ್ರಯ್ಯ ನೋಡ್ರಿ ಅನ್ನೋದಾಗಿ ಬಾಯಿ ಬಡ್ಕೊಂತ ಇದ್ವು. ಆದರೆ ಇವತ್ತಿನ ಸೂರ್ಯದ ಉದಯ ಏನಿದೆಯಲ್ಲ, ಅಲ್ಲಿ ಈಗ ಮಗಕ್ಕೂ ಹೊಡೆದಂಗಿದೆ ಪಾಕಿಸ್ತಾನದ ಮಾಧ್ಯಮಗಳಿಗೆ. ಉಲ್ಟಾ ಹೊಡಿತಿದ್ದಾವೆ ಈಗ. ಮೊದಲು ವ್ಯಂಗ್ಯ ಆಡ್ತಿದ್ವು. ಆದ್ರೆ ಏನ್ರಿ ಮೀಡಿಯಾ ಅಂತ ಕೇಳಬೇಕು ಪಾಕಿಸ್ತಾನದ ಮೀಡಿಯಾಗೆ. ಬೆಳಗಾಗ್ತಿದ್ದಂತೆ ಅವರೇ ಜೋಕರ್ ಆಗ್ಬಿಟ್ಟಿದ್ದಾರೆ. ನಮ್ಮ ಜೀವ ಉಳಿದ್ರೆ ಸಾಕು, ನಮ್ಮ ರಕ್ಷಣೆ ಮಾಡಿ ಅನ್ನೋದಾಗಿ ಅಮೆರಿಕಕ್ಕೆ ಮನವಿ ಮಾಡ್ಕೊಂತಾ ಇದೆ. ಈ ನಿಟ್ಟಿನಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರೋದೇನು, ಒಂದೇ ಒಂದು ರಾತ್ರಿ ಭಾರತದ ದಾಳಿಗೆ ಹೆಂಗ ನಲುಗು ಹೋಗಿದ್ದಾರೆ, ಜೀವ ಉಳಿದ್ರೆ ಸಾಕಪ್ಪ ಅನ್ನೋದಾಗಿ. ಯಾಕಂದ್ರೆ ಸಂಸದರಾಗ್ಲಿ, ಸಚಿವರಾಗ್ಲಿ, ಅಲ್ಲಿನ ಯಾವ ಮಂತ್ರಿಗಳು ಮೊದಲು ಏನು ಗುಡುಕ್ತಾ ಇದ್ರು ಸಂಸತ್ನಲ್ಲಿ, ಸುದ್ದಿಗೋಷ್ಠಿಯಲ್ಲಿ, ಅಥವಾ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿನ ಇಂಟರ್ವ್ಯೂಗಳಲ್ಲೂ ಕೂಡ ಹಮಾರ ಪಾಸ್ ಅದು ಹೇ ಇದು ಹೇ ಅಂತಿದ್ರು. ಆದ್ರೆ ಈಗ ಯಾವ್ದು ಹೇ ಅನ್ನೋದಕ್ಕೂ ಕೂಡ ಅವರೇ ಇಲ್ಲ. ನೋಡ್ಬೇಕು ಏನ್ ಹೇಳಿಕೆ ಕೊಡ್ತಾರೆ, ಏನು ಮಾತನಾಡ್ತಾರೆ, ಮೊದಲವ್ರು ಇರ್ಬೇಕಲ್ಲ, ಇದಾರೋ ಇಲ್ವೋ. ಒಟ್ನಲ್ಲಿ ಪಾಕಿಸ್ತಾನ ರಾತ್ರಿ ಏನು ಮಿಂಚ್ತಾ ಇತ್ತು, ಗುಡುಗ್ತಾ ಇತ್ತು, ಈಗ ಕಂಪ್ಲೀಟ್ ಆಫ್ ಆಗಿದೆ, ಡಲ್ ಹೊಡಿತಾ ಇದೆ. ಯಾಕೆ? ಭಾರತದ ದಾಳಿ ಆಗಿತ್ತು. ಪ್ರಮುಖ ನಗರಗಳು ಒಂದು ಕಡೆ, ಅಲ್ಲಿನ ಆರ್ಥಿಕ ನಾಡಿ ಅಂತಾನೆ ಹೇಳ್ಬೋದು, ಕರಾಚಿಯ ಪೋರ್ಟ್, INS ವಿಕ್ರಾಂತಿನ ಕ್ರಾಂತಿಗೆ ಪೋರ್ಟ್ ಹುಡುಕಬೇಕು. ಎಲ್ಲಿ ಹೋಯ್ತಪ್ಪ ಇದು, ಪೋರ್ಟಾ ಇಲ್ಲ ಯಾವುದೋ ಗಾರ್ಬೇಜ್ ಜಾಗನ ಅಂತ. ಯಾಕಂದ್ರೆ ಎಲ್ಲವೂ ಛಿದ್ರ ಆಗಿದೆ. ಲಾಹೋರ್ ಪ್ರಮುಖವಾದಂತಹ ವಹಿವಾಟುಗಳಾಗ್ತಿತ್ತು. ಆದ್ರೆ ಲಾಹೋರ್ನಲ್ಲಿ ಬೆಂಕಿ, ಭಸ್ಮ, ಹೊಗೆ, ಬೂದಿ ಆಡ್ತಿದೆ ಬೆಳಗ್ಗೆ ಈಗ. ಇಸ್ಲಾಮಾಬಾದ್, ಅಲ್ಲಿನ ರಾಜಧಾನಿ, ಕ್ಯಾಪಿಟಲ್ ಸಿಟಿ ಆಫ್ ಪಾಕಿಸ್ತಾನ. ಆದ್ರೆ ಅಲ್ಲೂ ಕೂಡ ಪ್ರಧಾನಿನೇ ಹೆದರುಕೊಂಡು ಅಲ್ಲೆಲ್ಲೋ ಹೋಗಿ ಅವಿತು ಕೂತಿದಾನೋ ಅಥವಾ ಈ ಹಿಂದೆ ಕೂಡ ಮಾಹಿತಿ ಲಭ್ಯ ಆಗ್ತಿತ್ತು, ದೇಶ ಬಿಟ್ಟು ಪರಾರಿ ಆಗಿದ್ದಾನೆ ಅನ್ನೋದು. ನೋಡ್ಬೇಕು ಎಲ್ಲಿ ಹೋಗಿದ್ದಾನೆ, ಏನು ಮಾಡ್ತಿದ್ದಾನೆ ಅನ್ನೋದು. ಒಟ್ಟಿನಲ್ಲಿ ಭಾರತದ ಬಗ್ಗೆ ಮಾತನಾಡ್ತಾ ಇದ್ದಂಥವ್ರು ಮತ್ತೊಂದು ಅಪ್ಡೇಟ್